ಪ್ರತಿ ವರ್ಷದಂತೆ RCB ಅವರು ಅವರ ಸಂಪ್ರದಾಯನ ಶುರು ಮಾಡಿದ್ದಾರೆ. ಪ್ರತಿ ವರ್ಷನೂ ಮೊದಲನೇ ಮ್ಯಾಚ್ನ ದೇವರಿಗೆ ಸಮರ್ಪಣೆ ಮಾಡೋರು. ಈ ವರ್ಷ ಕೂಡ ದೇವರಿಗೆನೆ ಸಮರ್ಪಣೆ ಮಾಡಿದ್ದಾರೆ. ಆದರೆ ಸ್ವಲ್ಪ ಚೇಂಜ್ ಇದೆ. ಇದರಲ್ಲಿ ಅಭಿಮಾನಿ ದೇವರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ RCB ಅವರು. ಎಸ್, ಹಾಯ್, ಹಲೋ ಅಂಡ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. RCB ತನ್ನ ಮೊದಲನೇ ಮ್ಯಾಚ್ನ ಅದ್ದೂರಿಯಿಂದ ಪ್ರಾರಂಭಿಸಿದೆ. ಅದು ಉತ್ತಮವಾದ ಜಯದಿಂದ, ಅದು KKR ಎದುರಾಳಿ ಮೇಲೆ. ಇದು ಒಂಥರ ಪ್ರತಿಯೊಬ್ಬ RCB ಫ್ಯಾನ್ಗೂ ತುಂಬ ಹರ್ಷ, ತುಂಬ ಖುಷಿ, ತುಂಬ ಉತ್ಸಾಹ ತಂದ್ಕೊಡುತ್ತೆ. ಯಾಕೆ ಅಂತಂದರೆ 2008ರಲ್ಲಿ ನಾವು ಮರೆಯೋದಕ್ಕೆ ಆಗಲ್ಲ. ಮೊದಲನೇ ಸೀಸನಲ್ಲಿ ಬ್ರೆಂಡನ್ ಮೆಕಲಮ್ ಅವರು RCBಗೆ ಸರಿಯಾಗಿ ಚಚ್ಬಿಟ್ಟು ಒಳ್ಳೆ ಜಯ ತಂದ್ಕೊಟ್ಬಿಟ್ಟಿರ್ತಾರೆ. ಹೇಳಬೇಕು ಅಂತಂದರೆ 18 ವರ್ಷದ ಗಾಯ ಇವಾಗ ಸ್ವಲ್ಪ ಆರ್ತು ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇವಾಗ ನಿನ್ನೆ ಮ್ಯಾಚಲ್ಲಿ ಫಸ್ಟ್ ನಮಗೆ ಒಂದು 30% ಗೆಲುವು ತಂದು ಕೊಟ್ಟಿದ್ದು ಟಾಸ್ ಅಂತ ಹೇಳಬೇಕು. ಟಾಸ್ ಮಹತ್ವದಾಗಿತ್ತು ನಿನ್ನೆ ಪಂದ್ಯದಲ್ಲಿ. ರಜತ್ ಪತಿದಾರ್ ಅವ್ರ ಕಾಲ್ಗುಣ ಅಂತಲೇ ಹೇಳಬೇಕು. ಟಾಸಲ್ಲಿ RCB ಅವ್ರು ಗೆದ್ದು ಬಿಡ್ತಾರೆ. ಟಾಸ್ ಗೆದ್ದಿದ ತಕ್ಷಣ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ಳೋದು ದಟ್ ವಾಸ್ ಎ ನೋ ಬ್ರೈನರ್. ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಬಟ್ ಟೀಮ್ ಅನೌನ್ಸ್ ಮಾಡ್ತಿದ್ದಂಗೆ ಒಂದು ಶಾಕರ್, ಭುವನೇಶ್ವರ್ ಕುಮಾರ್ 10 ಕೋಟಿಗೆ ತೊಗೊಂಡಿರ್ತೀವಿ, ಅವ್ರಿಲ್ಲ, ಯಾಕಪ್ಪ, ಏನಕ್ಕೆ ಅಂತೆಲ್ಲ ನಾವು ಯೋಚನೆ ಮಾಡ್ತಿರ್ತೀವಿ. ಬಟ್ ಇವಾಗ ಸ್ವಲ್ಪ ಸಮಯದ ಹಿಂದೆ ಒಂದು ನ್ಯೂಸ್ ಬಂದಿದೆ, ಅವ್ರಿಗೆ ಜ್ವರ ಇತ್ತು ಅಂತ. ಇದು ಜ್ವರನ ಅಥವಾ ಇಂಜುರಿನ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಆಸ್ ಪರ್ ದಿ ಲೇಟೆಸ್ಟ್ ನ್ಯೂಸ್ ಜ್ವರ ಇತ್ತು ಅವ್ರಿಗೆ ಸ್ವಲ್ಪ. ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಕೂಡಿಸಿದ್ದಾರೆ ಫಸ್ಟ್ ಗೇಮಲ್ಲಿ. ಅವ್ರ ಬದಲು ಯಾರನ್ನ ಹಾಕೊಂಡಿರ್ತಾರೆ? ರಸಿಕ್ದಾರ್ ಸಲಾಮ್ನ ಹಾಕೊಂಡಿರ್ತಾರೆ. ನಾವು ರಸಿಕ್ದಾರ್ ಸಲಾಮ್ನ ನೋಡಿದ್ವಿ ಆಕ್ಷನ್ ಏನಾಯ್ತು ಅಂತ. 2 ಕೋಟಿಯಿಂದ ಡೈರೆಕ್ಟಾಗಿ 6 ಕೋಟಿಗೆ ನಾವು RTM ಕೇಳ್ತೀವಿ, ಬಿಟ್ಕೊಡ್ತಾರೆ 6 ಕೋಟಿಗೆ. ಸೊ ತೊಗೊಂಡಿರ್ತೀವಿ, 6 ಕೋಟಿಗೆ ತೊಗೊಂಡಿರ್ತೀವಿ ರಸಿಕ್ದಾರ್ ಸಲಾಮ್ನ. ಶುರು ಆಗುತ್ತೆ. 4ನೇ ಬಾಲು, ತುಂಬ ಸುಲಭವಾದ ತುತ್ತು. ಕೈಗೆ ಬಂದಿರೋ ಕ್ಯಾಚ್ನ ಸುಯಶ್ ಶರ್ಮಾ ಅವರು ಕೈ ಚೆಲ್ಲಿ ಬಿಡ್ತಾರೆ. ಅದು ಕ್ವಿಂಟನ್ ಡಿಕಾಕ್ನ ನಾವು ನೋಡಿದ್ದೀವಿ, ಎಂಥ ಅತ್ಯದ್ಭುತ ಪ್ಲೇಯರ್ ಅಂತ. ಅವ್ರದ್ದು ಕ್ಯಾಚ್ನ ಕೈ ಚೆಲ್ಲಿದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಪ್ರತಿಯೊಬ್ಬನಿಗೂ. ಅವರು ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂತಿರ್ತಾರೆ, ಯಾಕಪ್ಪ ಹಿಂಗಾಗೋಯ್ತು ಅಂತ. ಅದರ ನೆಕ್ಸ್ಟ್ ಬಾಲೇ ಮತ್ತೆ ಒಂದು ಇನ್ಸೈಡ್ ಎಡ್ಜ್ ಆಗುತ್ತೆ, ಕೀಪರ್ಗೆ ಹೋಗುತ್ತೆ. ಜಿತೇಶ್ ಶರ್ಮಾ ಅವರು ಒಂದು ಅದ್ಭುತವಾದ ಕ್ಯಾಚ್ನ ಹಿಡಿತಾರೆ. ಅಲ್ಲಿಗೆ ಮೊದಲನೇ ವಿಕೆಟ್ ಪತನ ಆಗುತ್ತೆ. ಅದಾದ್ಮೇಲಿಂದ ಅಜಿಂಕ್ಯ ರಹಾನೆ, ಅದಾದ್ಮೇಲಿಂದ ಸುನಿಲ್ ನರೈನ್ 103 ರನ್ಗಳ ಪಾರ್ಟ್ನರ್ಶಿಪ್. ಹೇಳಬೇಕು ಅಂತಂದ್ರೆ 3 ಓವರ್ಗೆ ಕೇವಲ 9 ರನ್ ಇರುತ್ತೆ, 1 ವಿಕೆಟ್ ಹೋಗಿರುತ್ತೆ. ಅದಾದ್ಮೇಲಿಂದ ಅದರ ನೆಕ್ಸ್ಟ್ 7 ಓವರ್ 98 ರನ್ ಬರುತ್ತೆ. 107 ರನ್ಗೆ ಕೇವಲ 1 ವಿಕೆಟೇ ಹೋಗಿರುತ್ತೆ 9.5 ಓವರ್ಸ್ವರೆಗೂ. 9.6 ಬಾಲು ಎಕ್ಸ್ಪೆನ್ಸಿವ್ ಆಗಿದ್ದಂತಹ ರಸಿಕ್ದಾರ್ ಸಲಾಮ್ ಒಂದು ಸಲಾಮ್ ಕೊಡಬೇಕು, ಒಂದು ಬ್ರೇಕ್ ಥ್ರೂ ತಂದು ಕೊಡ್ತಾರೆ ರಸಿಕ್ದಾರ್ ಸಲಾಮ್ ಅವರು. ಅದು ಯಾರ್ದು? ಸುನಿಲ್ ನರೈನ್ದು. ಅತ್ಯದ್ಭುತವಾದ ಕ್ಯಾಚ್ನ ಹಿಡಿತಾರೆ. ಮತ್ತೆ ಜಿತೇಶ್ ಶರ್ಮಾ ಅವರೇ ಹೇಳಬೇಕು ಅಂತಂದ್ರೆ 107ಕ್ಕೆ 2 ಆಗತ್ತೆ. ಅದಾದ್ಮೇಲಿಂದ ಒಂದು ಪೆವಿಲಿಯನ್ ಪರೇಡ್ ಅನ್ನೋದೇ ಶುರು ಆಗೋಗುತ್ತೆ. ಇದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳಬೇಕು. RCB ಅವರು ಯಾವ ತರ ತಗೊಂಡು ಹೋಗಿದ್ದಾರೆ ಅವ್ರದ್ದು ಅಗ್ರೆಸಿವ್ ಇಂಟೆಂಟ್ ಅನ್ನೋದನ್ನ. ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಬಗ್ಗೆ ಹೇಳಬೇಕು ನಾನು. ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ನರ್ ಅಂತ ನಮ್ಗೆ ಗೊತ್ತು. ವಿಕೆಟ್ ಟು ವಿಕೆಟ್ ಮಾಡೋದ್ರಲ್ಲಿ, ಆಮೇಲೆ ಅಕ್ಯುರಸಿ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಿದ್ದೀನಿ ನನ್ನ ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ. ಕೃಣಾಲ್ ಪಾಂಡ್ಯ ಅವ್ರದ್ದು ಒಳ್ಳೆ ಬೈ ಅಂತ ಕೂಡ ಹೇಳಿದ್ದೆ ನಾನು. ಕೃಣಾಲ್ ಪಾಂಡ್ಯ ಅವರು ಪೇಸ್ನ ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್. ಅದಾದ್ಮೇಲಿಂದ ಅವ್ರು ಮಾಡೋ ಬೌಲಿಂಗ್ ಶೈಲಿ ಪ್ರತಿಯೊಂದು ಜಿತೇಶ್ ಶರ್ಮಾ ಅವ್ರಿಗೆ ಹೇಳೂ ಇದ್ದಾರೆ. ಜಿತೇಶ್ ಶರ್ಮಾ ಅವರು ಬೀಯಿಂಗ್ ದ ಕೀಪರ್ ಅವ್ರಿಗೆ ಗೊತ್ತಿರಬೇಕು ಬೌಲರ್ ಏನ್ ಮಾಡ್ತಿದ್ದಾನೆ ಏನು ಎತ್ತ ಅಂತ. ಸೊ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಾಗೂ ಅದನ್ನೇ ಹೇಳ್ತಾರೆ. ಜಿತೇಶ್ ಶರ್ಮಾಗೆ ಗೊತ್ತು ಕಂಪ್ಲೀಟ್ ಆಗಿ, ನಾನು ವೈಡ್ ಯಾರ್ಕರ್ ಮಾಡ್ತೀನಿ, ಬೌನ್ಸರ್ ಮಾಡ್ತೀನಿ, ಏನು ಎತ್ತ ಅಂತ. ವೆಂಕಟೇಶ್ ಅಯ್ಯರ್ 24.25 ಕೋಟಿಗೆ ಹೋಗಿರ್ತಾರೆ ಆಕ್ಷನ್ ಅಲ್ಲಿ. ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಕೂಲ್ ಆಟಿಟ್ಯೂಡ್ ಅಲ್ಲಿ ಬರ್ತಾರೆ. ಸ್ಪಿನ್ನರ್ಸ್ ತಾನೇ, ವಿತೌಟ್ ಹೆಲ್ಮೆಟ್ ಬರೋಣ ಅಂತ ಬರ್ತಾರೆ. ವಿತೌಟ್ ಹೆಲ್ಮೆಟ್ ನ ನೋಡ್ತಾರೆ ಕೃಣಾಲ್ ಪಾಂಡ್ಯ ಬೀಯಿಂಗ್ ದ ಸ್ಪಿನ್ನರ್ ಒನ್ ಆಫ್ ದಿ ಫೈನೆಸ್ಟ್ ಬೌನ್ಸರ್ಸ್ ಆಗ್ತಾರೆ. ಅದು ವೈಡ್ ಅಂತ ಕೊಡ್ತಾರೆ. ಹವಾ ಸೃಷ್ಟಿ ಮಾಡಿದ್ರಲ್ಲ, ಅದಕ್ಕೆ ನಾವೊಂದು ಚಪ್ಪಾಳೆ ಮೆಚ್ಚುಗೆ ಕೊಡ್ಲೇಬೇಕು. ಇಮಿಡಿಯೇಟ್ ಆಗಿ ವೆಂಕಟೇಶ್ ಅಯ್ಯರ್ ಹೆಲ್ಮೆಟ್ ನ ತರ್ಸ್ಕೊಂತಾರೆ. ಅದರಲ್ಲಿ ಗೊತ್ತಾಗುತ್ತೆ ಒಂದು ಬ್ಯಾಕ್ ಫುಟ್ಗೆ ಹೋಗ್ತಾರೆ ಅಂತ. ಒಂದು ಹವಾ ಕ್ರಿಯೇಟ್ ಆಯ್ತು ಅಲ್ಲೇ. ಅದೇ ಓವರ್ ಅಲ್ಲೇ ವೆಂಕಟೇಶ್ ಅವ್ರ ವಿಕೆಟ್ ಕೂಡ ಕಳ್ಕೊಂತಾರೆ. ಅದಾದ್ಮೇಲೆ ಮತ್ತೆ 2 ವಿಕೆಟ್ ಬೀಳುತ್ತೆ. 107ಕ್ಕೆ 1 ಇದ್ದವರು 150ಕ್ಕೆ 6. ಕೃಣಾಲ್ ಪಾಂಡ್ಯ ಮೊದಲನೇ ಓವರ್ 15 ರನ್ ಹೊಡ್ಸ್ಕೊಂಡಿರ್ತಾರೆ. ಮೊದಲನೇ ಬಾಲ್ 6 ಹೊಡ್ಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ವೆಲ್ಕಮ್ ಕೃಣಾಲ್ ಪಾಂಡ್ಯ ಟು RCB ಅಂತೆಲ್ಲ ಟ್ರಾಲ್ಗಳು ಶುರು ಆಗೋಗುತ್ತೆ. ಆಲ್ರೆಡಿ ಫಸ್ಟ್ ಬಾಲ್ 6 ಹೊಡ್ಸ್ಕೊಂಡಿದ ತಕ್ಷಣ 1 ಓವರ್ 15 ರನ್ ಹೊಡ್ಸ್ಕೊಂಡಿರ್ತಾರೆ ಕೃಣಾಲ್ ಪಾಂಡ್ಯ. ಆದ್ರೆ ನೆಕ್ಸ್ಟ್ 3 ಓವರ್ ಕೊಟ್ಟಿದ್ದು ಎಷ್ಟು ರನ್ನು? ಕೇವಲ 14 ರನ್ನು, ಅದು 3 ವಿಕೆಟ್ ಪಡ್ಕೊಂಡು. 4 ಓವರ್ಗೆ ಕೇವಲ 29 ರನ್ ಕೊಟ್ಟಿರ್ತಾರೆ, 3 ವಿಕೆಟ್ ತೆಗೆದು. ನಾವು ಮರಿಬಾರ್ದು, ಮೊದಲನೇ ಓವರ್ ಇವರು 15 ರನ್ ಹೊಡ್ಸ್ಕೊಂಡಿದ್ರು ಅಂತ. ಅದಾದ್ಮೇಲಿಂದ ಸುಯಶ್ ಶರ್ಮಾ ಅವರು
3 ಓವರ್ಗೆ 41 ರನ್ ಹೊಡ್ಸ್ಕೊಂಡಿರ್ತಾರೆ. ಮತ್ತೆ ಅವ್ರಿಗೆ ಇನ್ನೊಂದು ಓವರ್ ಕೊಡೋ ಸಾಧ್ಯತೆ ಇಲ್ಲ ಅಂತಾನೆ ಅನ್ಕೊಂಡಿರ್ತೀವಿ. ಯಾಕೆಂತಂದ್ರೆ ನಮಗೆ ಒಳ್ಳೊಳ್ಳೆ ಬೌಲರ್ಸ್ ಇನ್ನೂ ಇದ್ದಾರೆ. ಲಿವಿಂಗ್ ಸ್ಟೋನ್ ಇದ್ರು, ಲಿವಿಂಗ್ ಸ್ಟೋನ್ ಇನ್ಫ್ಯಾಕ್ಟ್ ಆಫ್ ಸ್ಪಿನ್ ಮಾಡ್ತಾರೆ, ಲೆಗ್ ಸ್ಪಿನ್ ಮಾಡ್ತಾರೆ, ಅವ್ರಿಗೇನೆ ಕೊಡ್ತಾರೆ ಅಂತ ಅನ್ಕೊಂತೀವಿ. ಬಟ್ ಇಲ್ಲ, ರಜತ್ ಪತಿದಾರ್ ಅವರಲ್ಲಿ ಒಂದು ಅಗ್ರೆಸಿವ್ ಇಂಟೆಂಟ್ ತೋರಿಸ್ತಾರೆ. ರಜತ್ ಪತಿದಾರ್ ನೋಡಕ್ ಮಾತ್ರ ಸೈಲೆಂಟ್, ಬಟ್ ಎದೆ ಒಳಗಡೆ ಬೆಂಕಿ ಅನ್ನೋದು ಸಾಕಾದಾಗ ಕುದೀತಾ ಇದೆ ಅಂತಾನೆ ಹೇಳ್ಬೇಕು. ಬಟ್ ಯಾರಿಗೂ ಅದನ್ನ ಶೋಕೇಸ್ ಮಾಡಲ್ಲ ಅಷ್ಟೇ. ಮತ್ತೆ 3 ಓವರ್ 41 ರನ್ ಹೊಡ್ಸ್ಕೊಂಡಿದ್ರು ಪರವಾಗಿಲ್ಲ, ನೀನೇ ತಗೋ ಬೌಲಿಂಗು ಅಂತ ಸುಯೇಶ್ ಶರ್ಮನ್ ಕೊಡ್ತಾರೆ. ಸುಯೇಶ್ ಶರ್ಮಾ ದಟ್ಟು ಅಗೇನ್ಸ್ಟ್ ಯಾರು? ಆಂಡ್ರೆ ರಸಲ್ ಯಾರು? ದೈತ್ಯ ಮಾನವ ಅಂತಾನೆ ಹೇಳಬೇಕು, ರಾಕ್ಷಸ ಅಂತಾನೆ ಹೇಳಬೇಕು. ನಾವು ಅವ್ರ ಆಟಗಳು ನೋಡಿದ್ವಿ. RCB ಗೆಲ್ಲುವಂತ ಮ್ಯಾಚ್ಗಳನ್ನ ಕಿತ್ಕೊಂಡು KKRಗೆ ಗೆಲುವನ್ನ ಕೊಟ್ಟರವರು ಆಂಡ್ರೆ ರಸಲ್. ಅಂಥವರಿಗೆ ಧೈರ್ಯ ಮಾಡಿಕೊಡ್ತಾರೆ. ಸುಯೇಶ್ ಶರ್ಮಾ ಲಾಸ್ಟ್ ಇಯರ್ KKR ಅಲ್ಲಿ ಆಡಿರ್ತಾರೆ, ಸ್ವಲ್ಪ ಒಂದು ಸುಳುವು ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ ಆಂಡ್ರೆ ರಸಲ್ ವಿಕೆಟ್ ಹೆಂಗೆ ಪಡೆಯೋದು ಅಂತ. ಸೊ ದಟ್ ವಾಸ್ ಎ ವೆರಿ ಗುಡ್ ಮೂವ್ ಅಂಡ್ ವೆರಿ ಗುಡ್ ಕ್ಯಾಪ್ಟನ್ಸಿ ಫ್ರಮ್ ರಜತ್ ಪತಿದಾರ್ ಅಂತ ಹೇಳಬೇಕು. ನಾವು ಅನ್ಕೊಂಡಂಗೆ ಸುಯೇಶ್ ಶರ್ಮಾ ಆಂಡ್ರೆ ರಸಲ್ ವಿಕೆಟ್ ಪಡ್ಕೊಂಡು ಬಿಡ್ತಾರೆ. ಆಂಡ್ರೆ ರಸಲ್ ಕ್ಲೀನ್ ಬೋಲ್ಡ್ ಆಗಿ ಹೋಗ್ತಾರೆ ಸುಯೇಶ್ ಶರ್ಮಾಗೆ. ಸೊ ಇದಕ್ಕಿಂತ ಇನ್ನೇನು ಬೇಕು? 107ಕ್ಕೆ ಒಂದಿದ್ದವರು 9.5 ಓವರ್ಸ್ ಅಲ್ಲಿ, ಇನ್ನು ನೆಕ್ಸ್ಟ್ 10.1 ಓವರ್ಸ್ಗೆ ಅವರು ಕೇವಲ 67 ರನ್ ಮಾತ್ರ ಹೊಡೆಯೋಕ್ಕಾಗೋದು. KKR ಅವರು 61 ಬಾಲ್ಗೆ ಕೇವಲ 67 ರನ್ ಹೊಡಿತಾರೆ KKR ಅವರು. ಇದರಲ್ಲೇ ಗೊತ್ತಾಗತ್ತೆ ನಮ್ದು ಬೌಲಿಂಗ್ ಲೈನಪ್ ಯಾವ ತರ ಇತ್ತು ಅಂತ. ಈವನ್ ಯಾರ್ಯಾರು ಇನಿಷಿಯಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ರು, ಫಾರ್ ಎಕ್ಸಾಂಪಲ್ ಯಶ್ ದಯಾಳ್ 20 ರನ್ ಕೊಡ್ತಾರೆ 2ನೇ ಓವರ್, ಅವರು ಕೂಡ ಕೇವಲ 4 ರನ್ ಕೊಡ್ತಾರೆ 19ನೇ ಓವರ್. ಅದಾದ್ಮೇಲೆ 20ನೇ ಓವರ್ ಜೋಶ್ ಹೇಸಲ್ವುಡ್ ಅವರು ಸಹ ಕಮ್ಮಿನೇ ಕೊಡ್ತಾರೆ, 4-5 ರನ್ ಅಷ್ಟೇ ಕೊಡೋದು ಆ ಓವರ್ ಕೂಡ. 174ಕ್ಕೆ 8 ವಿಕೆಟ್ನ ಕಳ್ಕೊಂತಾರೆ 20 ಓವರ್ಗಳಲ್ಲಿ. ಬ್ಯಾಟಿಂಗ್ ನ ಶುರು ಮಾಡಿದಂತ RCB ಅವ್ರು ಹೆಂಗ್ ಶುರು ಮಾಡ್ತಾರೆ? KKR ಓಪನಿಂಗ್ ಪ್ಲೇಯರ್ ನ RCB ಅವ್ರು ತಗೊಂಡಿರ್ತಾರೆ ಈ ಸತಿ ಆಕ್ಷನ್ ಅಲ್ಲಿ, ಫಿಲ್ ಸಾಲ್ಟ್. KKR ಅಲ್ಲಿ ಉಪ್ಪೇ ಇಲ್ಲ. ಹಾಗಾದ್ರೆ ಆ ಉಪ್ಪು ಎಲ್ಲಿ ಬಂತು? 17 ವರ್ಷದಿಂದ ಮಿಸ್ ಆಗಿತ್ತಲ್ಲ RCB ನಲ್ಲಿ, ಅಲ್ಲಿ ಬಂತು ಆ ಉಪ್ಪು ಬಂದ್ಮೇಲೆ ಇನ್ನೇನು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸೊ ಅದನ್ನ ಪ್ರೂವ್ ಮಾಡ್ತಾರೆ ಫಿಲ್ ಸಾಲ್ಟ್. ಎಂತ ಅಗ್ರೆಸಿವ್ ಇಂಟೆಂಟ್ ಇಬ್ರುದುನು, ವಿರಾಟ್ ಕೊಹ್ಲಿ ಅವ್ರು ಇರ್ಬೋದು ಅಥವಾ ಫಿಲ್ ಸಾಲ್ಟ್ ಅವ್ರು ಇರ್ಬೋದು. ಇನ್ಫ್ಯಾಕ್ಟ್ ಫಿಲ್ ಸಾಲ್ಟ್ ಅವರು 8 ಬಾಲ್ಗೆ 5 ರನ್ ಹೊಡೆದಿರ್ತಾರೆ ಅಷ್ಟೇ. ಅದಾದ್ಮೇಲೆ 9 ಬಾಲ್ಗೆ 9 ಆಗುತ್ತೆ. ಅದಾದ್ಮೇಲಿಂದ ನೋಡಿದ್ರೆ 25 ಬಾಲಿಗೆ 50. ಎಂತ ಆಕ್ಸಿಲೇಷನ್ ಶುರು ಆಯ್ತು ಅಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಸ್ಟ್ರೈಕ್ ರೇಟು 100ಗಿಂತ ಕಮ್ಮಿ ಇದ್ದದ್ದು 200 ಸರಾಸರಿ ಆಗೋಗುತ್ತೆ. ಪ್ರತಿ ಓವರು ಧಮಾಕ ಓವರ್ಗಳೇ. 6 ಓವರ್ಗೆ ಪವರ್ ಪ್ಲೇ ಮುಗಿಯೋಷ್ಟೊತ್ತಿಗೆ ನಮ್ದು 80 ರನ್ ಬಂದ್ಬಿಟ್ಟಿರುತ್ತೆ ವಿರಾಟ್ ಕೊಹ್ಲಿ ಆಮೇಲಿಂದ ಫಿಲ್ ಸಾಲ್ಟ್ ಕಾಂಟ್ರಿಬ್ಯೂಷನ್ ಅಲ್ಲಿ. ವಿರಾಟ್ ಕೊಹ್ಲಿ ಅವ್ರ ಮೇಲೆ ತುಂಬಾ ಎಲ್ಲರೂ ಮಾತಾಡೋರು, ವಿರಾಟ್ ಕೊಹ್ಲಿ 40 ಬಾಲ್ಗೆ 50 ರನ್ ಹೊಡಿತಾನೆ, 80 ಬಾಲ್ ಆಡ್ಬಿಟ್ಟ ಅಂತಂದ್ರೆ ಬರೀ 100-110 ರನ್ ಬಂದ್ಬಿಟ್ಟಿರತ್ತೆ, ಬರೀ ಆಂಕರಿಂಗ್ ರೋಲ್ ಮಾತ್ರ ಆಡೋದು ಅಂತ. ಅದನ್ನೆಲ್ಲ ಸುಳ್ಳು ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ನಿನ್ನೆ 10 ಬಾಲ್ಗೆ 25 ರನ್ ಹೊಡೆದಿರ್ತಾರೆ. ಕೊನೆಗೆ ಮ್ಯಾಚ್ನ ಕಂಪ್ಲೀಟ್ ಮುಗಿಸಿದಾಗ ಕೂಡ ಅವ್ರದ್ದು ಸ್ಟ್ರೈಕ್ ರೇಟ್ 165 ಸರಾಸರಿ ಇರುತ್ತೆ. 36 ಬಾಲ್ಗೆ 59 ರನ್ ನೋಡಿರ್ತಾರೆ ಆಸ್ ಎ ನಾಟ್ ಔಟ್ ಪ್ಲೇಯರ್. ಸ್ಟಾರ್ಟಿಂಗ್ ಫ್ರಮ್ ದ ಬಾಲ್ 1 ಇಂದ ಕೊನೆವರೆಗೂ ನಾಟ್ ಔಟ್ ಅವರು. ಅಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿ ಮಾಡಿಕೊಂಡು ಬಂದಂಥ ಪ್ಲೇಯರು ವಿರಾಟ್ ಕೊಹ್ಲಿ. ನೆನ್ನೆ ಅದಾದ್ಮೇಲಿಂದ 6 ಓವರ್ಗೆ 80 ರನ್ ಬಂತು ಅಂತ ಹೇಳಿದೆ ನಾನು. 6 ಓವರ್ಗೆ 80 ರನ್ ಬಂತು ಅಂತಂದ್ರೆ ನಮ್ದು ಟಾರ್ಗೆಟ್ 175 ಇರಬೇಕಾದ್ರೆ ಅಲ್ಲೇ ಮ್ಯಾಚ್ ಮುಗ್ದೋಯ್ತಲ್ಲ. ಇನ್ನು 14 ಓವರ್ಗೆ ಎಷ್ಟು ನಮಗೆ ಬೇಕಾಗಿರೋದು? 95 ರನ್ನು. 84 ಬಾಲ್ಗೆ 95 ರನ್ನು. ಆಲ್ಮೋಸ್ಟ್ ರನ್ನೇ ಬಾಲ್ ಅನ್ನೋ ತರ ಆಗೋಯ್ತು. ಇನ್ಫ್ಯಾಕ್ಟ್ ಆಡ್ ಬೌಂಡ್ರೀಸ್, ಆಡ್ ಸಿಕ್ಸಸ್ ಬಂತು ಅಂತಂದ್ರೆ ಮುಗ್ದೇ ಹೋಯ್ತು ಮ್ಯಾಚ್. ಹಂಗೆ ಆಗಿದ್ ನಿನ್ನೆ 16.2 ಓವರ್ಸ್ ಅಲ್ಲಿ ಮ್ಯಾಚ್ ಮುಗ್ದೋಯ್ತು. ನಿನ್ನೆ 22 ಬಾಲ್ ಇನ್ನು ಮಿಕ್ಕಿತ್ತು ನಮ್ದು. 3.4 ಓವರ್ಸ್ ಕೋಟ ಮಿಕ್ಕಿತ್ತು. ರನ್ ರೇಟ್ ಕೂಡ ಒಳ್ಳೆ ಬೂಸ್ಟ್ ಪಡ್ಕೊಂತು. ಮೋರ್ ದೆನ್ 2 ಇದೆ ಇವಾಗ, 2.2 ಚಿಲ್ಲರೆ ಏನೋ ಇದೆ ರನ್ ರೇಟ್, ಪ್ಲಸ್ 2 ಪಾಯಿಂಟ್ ಸಮಥಿಂಗ್ ಇದೆ. ಅದಕ್ಕಿಂತ ಇನ್ನೇನ್ ಬೇಕು? RCB ಅಭಿಮಾನಿಯಾಗಿ RCB ಕೂಡ ತುಂಬಾ ಒಳ್ಳೆ ಬೂಸ್ಟ್ ಇದು ನೆಟ್ ರನ್ ರೇಟ್ ಅಲ್ಲಿ. ಇವಾಗ ನಮ್ದು ಬ್ಯಾಟಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಅವರು ಔಟ್ ಆಗಿದ ತಕ್ಷಣ ಯಾರು ಬಂದಿದ್ದು ಅಂತ ನೋಡಿದ್ರೆ ದೇವದತ್ ಪಡಿಕಲ್ ಬರ್ತಾರೆ. ದೇವದತ್ ಪಡಿಕಲ್ ಅವರು ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲೆಲ್ಲ ಚೆನ್ನಾಗೇ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ದೇವದತ್ ಪಡಿಕಲ್ಲು ಒಳ್ಳೆ ಟೈಮಿಂಗ್ಗೆ ಹೆಸರುವಾಸಿಯಾಗಿರೋರು, ಅಷ್ಟಾಗಿ ಪವರ್ಫುಲ್ ಅಲ್ಲ. ಟೈಮಿಂಗ್ ಇರೋ ಪ್ಲೇಯರು ರಾದರ್ ದೆನ್ ಪವರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಶಾಟ್ ಹೊಡಿತಾರೆ. ಎಂತ ಟೈಮಿಂಗ್ ಮಾಡ್ತಾರೆ ಅಂತಂದ್ರೆ ಇಬ್ರು ಫೀಲ್ಡರ್ನ ಬೈಸೆಟ್ ಮಾಡ್ಕೊಂಡು ಒಂದು 4 ಹೋಗುತ್ತೆ. ತುಂಬಾ ಒಳ್ಳೆ ಶಾಟ್ ಅದು. ಅದಾದ್ಮೇಲೆ ಇನ್ನೊಂದು ಅದೇ ತರನೇ ಒಂದು ಮುಂದೆ ಬಂದ್ಬಿಟ್ಟು ಸುನಿಲ್ ನಾರಾಯಣ್ಗೆ ಒಂದು ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಒಂದು ಶಾಟ್ ಹೊಡಿಯಕ್ಕೆ ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಇಫ್ ಇಟ್ ವಾಸ್ ಚಿನ್ನಸ್ವಾಮಿ ಅದು 6 ಹೋಗಿರೋದೇನೋ ಅದು ಮೋಸ್ಟ್ ಪ್ರಾಬಬ್ಲಿ. ಬಟ್ ಈಡನ್ ಗಾರ್ಡನ್ಸ್ ಅಲ್ಲಿ ಅದು ಕ್ಯಾಚ್ ಹೋಯ್ತು. ಬಟ್ ನೆವರ್ ದ ಲೆಸ್ 10 ಬಾಲಿಗೆ 10 ನೋಡ್ತಾರೆ. ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ಬೇಕಾಗಿತ್ತು ಅಂತ ಅನ್ಸತ್ತೆ. ಯಾಕೆ ಅಂತಾನು ಹೇಳ್ತೀನಿ. ನಿನ್ನೆ ಎಲ್ಲರೂ ಅಷ್ಟು ಒಳ್ಳೆ ಅಗ್ರೆಸಿವ್ ಇಂಟೆಂಟು, ಅಷ್ಟು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಾಗ ಇವ್ರದ್ದು ಸ್ವಲ್ಪ ಸಪ್ಪೆ ಅಂತ ಅನ್ಸ್ಬಿಡತ್ತೆ.
ಸುಯಶ್ ಶರ್ಮಾನ ಕೂಡಿಸ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡಂಥ ಪ್ಲೇಯರು ದೇವದತ್ ಪಡಿಕಲ್ಲು. ಸೊ ಹಾಗಾಗಿ 10 ಬಾಲ್ 10 ರನ್ನು ಸ್ವಲ್ಪ ಕಮ್ಮಿ ಆಗೋಯ್ತು ಅಂತ ಅನ್ಸುತ್ತೆ. ಬಟ್ ನೆವರ್ ದ ಲೆಸ್ ಇನ್ನೊಂದು ಆಪರ್ಚುನಿಟಿ ಎಲ್ಲ ಸಿಗಬೇಕು ದೇವದತ್ ಪಡಿಕಲ್ಗೆ, ಯಾಕೆಂದರೆ ಪ್ರಾಕ್ಟೀಸ್ ಸೆಷನಲ್ಲಿ ನೆಟ್ ಸೆಷನಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಹೂ ನೋಸ್ ಇವ್ರು ಇನ್ನೊಂದು ಸ್ವಲ್ಪ ಟೈಮಿಂಗು ಅದ್ರ ಜೊತೆ ಪವರ್ನ ಆ್ಯಡ್ ಮಾಡ್ಕೊಂತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೆಲ್ಲ 100% 6 ಹೋಗುವಂಥ ಶಾಟ್ಗಳು. ಅದಾದ್ಮೇಲಿಂದ ರಜತ್ ಪತಿದಾರ್ ಬರ್ತಾರೆ. ರಜತ್ ಪತಿದಾರ್ ಎಂಥ ಕೂಲ್ ಇಂಟೆಂಟು, ಅಗ್ರೆಸಿವ್ ಇಂಟೆಂಟ್ ಅನ್ನೋದು ಬರೀ ಅವರ ಬ್ಯಾಟ್ ಮುಖಾಂತರ ಸೌಂಡಲ್ಲಿ ಬರ್ತಿರೋದು ಹೊತ್ತು ಅವ್ರ ಮುಖದಲ್ಲಿ ಯಾವುದೇ ಥರದೊಂದು ಎಕ್ಸ್ಪ್ರೆಷನ್ಸ್ ಕಾಣಿಸ್ತಿರಲ್ಲ. ಅಷ್ಟು ಚೆನ್ನಾಗಿ ಆಡ್ತಿರ್ತಾರೆ. 16 ಬಾಲ್ಗೆ 34 ರನ್ ಹೊಡಿತಾರೆ. ಇದ್ರ ಮಧ್ಯೆ ಕೊಹ್ಲಿದು ಒಂದು 2 ಶಾಟ್ ಹೇಳಲೇಬೇಕು. ಕೊಹ್ಲಿ ಒಂದು 3-4 ಸಿಕ್ಸ್ ಹೊಡೆದಿದ್ದಾರೆ. ಅದರಲ್ಲಿ 2 ಶಾಟು ಕಾಪಿ ಪೇಸ್ಟ್. ಅದು ಏನು ಕಂಟಿನ್ಯೂಸ್ ಆಗಿ ಬಂದಂಥ, ಅದು ಏನು ಕನ್ಸಿಕ್ಯೂಟಿವ್ ಬಂದಂಥ ಶಾಟ್ಗಳು ಎರಡೂ. ಒಂದು ಸ್ಟ್ರೈಟ್ ಸಿಕ್ಸ್ ಹೊಡಿತಾರೆ, ನೆಕ್ಸ್ಟ್ ಬಾಲು ಕಾಪಿ ಪೇಸ್ಟು ರೆಪ್ಲಿಕಾ, ಇನ್ನೊಂದು ಸ್ಟ್ರೈಟ್ ಸಿಕ್ಸು. ಹೆಂಗಿತ್ತು ಅಂತಂದರೆ ಆ್ಯಕ್ಷನ್ ರೀಪ್ಲೇ ಅಂತ ಅನಿಸ್ತು ನಮಗೇನೆ. ಒಂಥರ ನೋಡ್ತಿರೋರಿಗೆ ಇದು ರೀಪ್ಲೇ ಪ್ಲೇ ಮಾಡಿರೋದಾ ಅಥವಾ ನೆಕ್ಸ್ಟ್ ಬಾಲ್ ಇದೇನಾ ಅನ್ನೋ ಥರ ನಮಗೆ ಡೌಟ್ ಬರಬೇಕು, ಡೌಟ್ ಹುಟ್ಟಿಸ್ತಾರೆ. ಆ ಥರ ಇತ್ತು ಶಾಟ್ಗಳು. ಅದು 2 ಶಾಟು ವಾಸ್ ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಟೈಮ್ ಮಾಡ್ತಾರೆ ಕೊಹ್ಲಿ. ರೋಹಿತ್ ಶರ್ಮಾದು ಎಲ್ಲರದು ನಾವು ಟೈಮಿಂಗ್ ನೋಡಿದ್ದೀವಿ, ಬಟ್ ಐ ರಿಯಲಿ ಡೌಟ್ ಕೊಹ್ಲಿ ಅಷ್ಟು ಚೆನ್ನಾಗಿ ಟೈಮ್ ಮಾಡೋ ಪ್ಲೇಯರು ಇನ್ನೊಬ್ರು ಇದ್ದಾರಾ ಅನ್ನೋದೊಂದು ಡೌಟ್ ಬರುತ್ತೆ. ಕೊಹ್ಲಿ ಅಷ್ಟು ಪಳಗ್ಬಿಟ್ಟಿದ್ದಾರೆ ಕ್ರಿಕೆಟಲ್ಲಿ ಇವಾಗ. ಅವ್ರದ್ದು ಒಂದು ಪ್ರಾಪರ್ ಟೈಮಿಂಗ್ ಮಾಡಿದ್ರೆ ಸಾಕು, ಅದು 4 ಅಲ್ಲ, ಆರಾಮಾಗಿ ರೋಪ್ಸ್ನ ಕ್ಲಿಯರ್ ಮಾಡಿಬಿಡುತ್ತೆ. ಅದು ಈಡನ್ ಗಾರ್ಡನ್ಸ್ ಅಂತ ಸ್ಟೇಡಿಯಮಲ್ಲಿ. ಅಷ್ಟು ಚೆನ್ನಾಗಿತ್ತು ಅದು 2 ಶಾಟ್ಗಳು ಕೂಡ, ಅದ್ರ ಬಗ್ಗೆ ಹೇಳಲೇಬೇಕಾಗಿತ್ತು. ಅದಾದ್ಮೇಲಿಂದ ಪ್ರತಿಯೊಬ್ಬ ಬೌಲರೂ ಹೊಡ್ಸ್ಕೊಂಡಿರ್ತಾರೆ KKR ಅಲ್ಲಿ, ಅಪಾರ್ಟ್ ಫ್ರಮ್ ಸುನಿಲ್ ನಾರಾಯಣ್ ಅಂಥ ಪಿಚ್ಚಲ್ಲೂ ಕೂಡ, ಅಂಥ ಬ್ಯಾಟಿಂಗ್ ಪ್ಯಾರಡೈಸಲ್ಲಿ ಕೂಡ ನಾಟ್ ಮೋರ್ ದೆನ್ 6 ಪರ್ ಓವರ್ ಕೊಟ್ಟಿರ್ತಾರೆ. ಅಷ್ಟು ಅತ್ಯದ್ಭುತ ಬೌಲಿಂಗ್ ತೋರಿಸಿರ್ತಾರೆ ಸುನಿಲ್ ನಾರಾಯಣ್. ಬ್ಯಾಟಿಂಗಲ್ಲೂ 44 ರನ್ ಹೊಡಿತಾರೆ, ಬೌಲಿಂಗಲ್ಲೂ ಅತ್ಯದ್ಭುತವಾಗಿ ಬೌಲಿಂಗ್ ಮಾಡಿರ್ತಾರೆ. ಸುನಿಲ್ ನಾರಾಯಣ್ ಅವ್ರಿಗೆ ಸ್ವಲ್ಪ ಕ್ರೆಡಿಟ್ ಕೊಡಬೇಕು. ನೀನು ಹೇಳಬೇಕು ಅಂತಂದರೆ ಇನ್ನೊಂದು ವಿಷಯ ಹೇಳಬೇಕು, KKR ಅಲ್ಲಿ 174 ರನ್ ಬಂತು ಟೋಟಲ್ ಆಗಿ. ಅದರಲ್ಲಿ 56 ರನ್ ಹೊಡೆದಿದ್ದು ಕ್ಯಾಪ್ಟನ್ ಸ್ನಾಕ್ ಅಜಿಂಕ್ಯ ರಹಾನೆ. ಅದಾದ್ಮೇಲಿಂದ 44 ರನ್ ಹೊಡೆದಿದ್ದು ಆಸ್ ಐ ಟೋಲ್ಡ್ ಸುನಿಲ್ ನಾರಾಯಣ್. ಇನ್ನು 30 ರನ್ನು ಆಂಕ್ರಿಶ್ ರಘುವಂಶಿಯಿಂದ ಬರುತ್ತೆ. ರಘುವಂಶಿ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಎಂಥ ಪ್ಲೇಯರು, ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ಮೆಚುರಿಟಿ. ಅವ್ರ ಜೊತೆಯಲ್ಲಿ ಪಕ್ಕದಲ್ಲಿ ಎಲ್ಲ ವಿಕೆಟ್ಗಳು ಬೀಳ್ತಾನೆ ಇದ್ರು, ಅವ್ರು ಮಾತ್ರ ಒಂದು ಆಧಾರ ಸ್ತಂಭ ಆಗಿ ನಿಂತ್ಕೊಂಡು 174ಕ್ಕೆ ಬರೋದಕ್ಕೆ ಕಾರಣ ಆದಂಥ ಪ್ಲೇಯರು ರಘುವಂಶಿ ಅವರು. 21 ಬಾಲ್ಗೆ 30 ರನ್ ಹೊಡಿತಾರೆ. ಅಜಿಂಕ್ಯ ರಹಾನೆ ಸುನಿಲ್ ನಾರಾಯಣ್ ಆಡ್ತಿದ್ದಾಗ ಯಾವುದೇ ಥರದ ವಿಕೆಟ್ಸ್ ಹೋಗಿಲ್ಲ, 103 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಬಟ್ ಅದೇ ರಘುವಂಶಿ ಆಡ್ತಿರ್ಬೇಕಾದ್ರೆ ಅವ್ರಿಗೆ ಅವ್ರು ನಾನ್ ಸ್ಟ್ರೈಕರ್ ಆಗಿದ್ದಾಗ ಅವ್ರು ನೋಡ್ತಿದ್ದು ಪ್ರತಿಯೊಂದು ವಿಕೆಟ್ ಹೋಗ್ತಿದ್ದು. ಅಂಥ ಸಂದರ್ಭದಲ್ಲೂ ಅವರು ಧೃತಿಗೆಡ್ದಂಗೆ ಅಷ್ಟು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ಬೀಯಿಂಗ್ ದಿ ಯಂಗ್ಸ್ಟರ್ ಅಂತಂದರೆ ಜಸ್ಟ್ ಥಿಂಕ್ ಮಾಡಿ ಎಂಥ ಫ್ಯೂಚರ್ ಇದೆ ಈ ಹುಡುಗಂಗೆ ಅಂತ. ತುಂಬ ಚೆನ್ನಾಗಿತ್ತು. ಇವ್ರ ಶಾರ್ಟ್ ಸೆಲೆಕ್ಷನ್ಗಳು ಅತ್ಯದ್ಭುತವಾಗಿತ್ತು. ಒಂದು 6 ಹೊಡಿತಾರೆ, ಅದು ಯಾರಿಗೆ? ಜೋಶ್ ಹೇಸಲ್ವುಡ್ ಅವ್ರಿಗೆ. ತುಂಬ ಒಂದು ಅತ್ಯುತ್ತಮವಾದ ಶಾಟ್ ಅಂತಲೇ ಹೇಳಬೇಕು. ಒಳ್ಳೆ ಫ್ಯೂಚರ್ ಇದೆ ಆಂಕ್ರಿಶ್ ರಘುವಂಶಿಗೆ. ಇದಾದ್ಮೇಲಿಂದ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, 3 ವಿಕೆಟ್ ಹೋಗಿರುತ್ತೆ ನಮ್ಮದು. ಫಿಲ್ ಸಾಲ್ಟ್ ಅವರು ಔಟ್ ಆಗಿರ್ತಾರೆ. ಅದಾದಮೇಲೆ ದೇವದತ್ ಪಡಿಕಲ್ ಅವರು ಔಟ್ ಆಗ್ತಾರೆ. ಅದಾದಮೇಲಿಂದ ರಜತ್ ಪತಿದಾರ್ ಅವರು ಕೂಡ ಔಟ್ ಆಗ್ತಾರೆ 16 ಬಾಲ್ಗೆ 34 ರನ್ ಹೊಡೆದು. ಅದಾದಮೇಲೆ ಬಂದಂಥ ಲಿವಿಂಗ್ ಸ್ಟೋನು ಎಂಥ ಇಂಟೆಂಟ್ ಇತ್ತು. ರೈಟ್ ಫ್ರಮ್ ದ ಬಾಲ್ 1 ಫಸ್ಟ್ ಬಾಲೇ 4 ಪಠಾರ್ ಅಂತ ಹೊಡಿತಾರೆ, ಫುಲ್ ಶಾಟು. ಬಾಲ್ ಸ್ವಲ್ಪ ಹರಿಯಪ್ಪಾಗತ್ತೆ, ಬಟ್ ಅಂದ್ರೂ ಇಂಟೆಂಟು, ಆ ಕನೆಕ್ಷನ್ನು ದಟ್ ವಾಸ್ ಸೋ ಗುಡ್. ಆ ಬ್ಯಾಟಿಂದ ಬಂದಂಥ ಸೌಂಡು ಕೇಳಿಸ್ತಿದ್ದಂಗೆ ಗೊತ್ತು ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ. ಅದಾದ್ಮೇಲಿಂದ ಇನ್ನೊಂದು 6 ಹೊಡಿತಾರೆ. ಎಂಥ ಶಾಟು, ಎಂಥ ಕನೆಕ್ಷನ್ನು, ಅಬ್ಬಾ ಸಖತ್. ಬ್ಯಾಟಿಂಗ್ ಮಾತ್ರ ಸಾಲಿಡಾಗಿ ಕಾಣಿಸ್ತದೆ RCBದು. ಬೌಲಿಂಗು ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ಇವಾಗ ಭುವನೇಶ್ವರ್ ಕುಮಾರ್ ಅವ್ರೂ ಇಂಜುರಿನೋ ಅಥವಾ ಜ್ವರನೋ ಏನು ಹೇಳ್ತಿದ್ದಾರೋ ಅದು ಮುಗಿಸ್ಕೊಂಡು ಬಂದರೆ ಬೌಲಿಂಗ್ ಕೂಡ ಇನ್ನೂ ಸಾಲಿಡಾಗಿ ಕಾಣಿಸುತ್ತೆ RCBದು. ಒಟ್ಟಿನಲ್ಲಿ ಟೀಮ್ ಮಾತ್ರ ಆ್ಯಸ್ ಆಫ್ ನೌ ಇವಾಗ ಫಸ್ಟ್ ಮ್ಯಾಚ್ ಮುಗಿದಿದೆ ಅಷ್ಟೇ ಹೇಳ್ಬೋದು, ಇನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ. ಆಮೇಲೆ ದೃಷ್ಟಿಗೆಷ್ಟೇ ಆಗಿಬಿಟ್ರೆ ಕಷ್ಟ. ಸೊ ಹಾಗಾಗಿ ಆಫ್ಟರ್ ಗೇಮ್ 1 ದ ಟೀಮ್ ಈಸ್ ಲುಕಿಂಗ್ ಸಾಲಿಡ್ ಅಂತಲೇ ಹೇಳಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೀಮು. ಎಸ್, ಇದೇ ಥರ ಎಲ್ಲರೂ ಹಿಂಗೆ RCBನ ಸಪೋರ್ಟ್ ಮಾಡ್ತಾ ಇರೋಣ. ಹಿಂಗೆ RCB ಪ್ರತಿ ಮ್ಯಾಚು ಗೆಲ್ತಾ ಇರಲಿ. ಎಸ್ 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 ಅಂತಲೇ ಹೇಳಬೇಕು. ಖುಷಿ ಪಡೋಣ. RCBದು ಮೊದಲನೇ ಮ್ಯಾಚ್ ಅಷ್ಟೇ ಅಲ್ಲ, ಪ್ರತಿಯೊಂದು ಮ್ಯಾಚಲ್ಲೂ ಇದೇ ಥರ ಅಗ್ರೆಸಿವ್ ಇಂಟೆಂಟ್ ಇರಬೇಕು. ಏನು ಪ್ಲೇ ಬೋಲ್ಡ್ ಅಂತ ಹೇಳ್ತೀವಿ ನಾವು, ಇದೇ ಆಟಿಟ್ಯೂಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆಫ್ಟರ್ ದಿ ಪೋಸ್ಟ್ ಮ್ಯಾಚ್ ಎಲ್ಲರೂ ಅದೇ ಹೇಳ್ತಾ ಇದ್ರು, ದಿನೇಶ್ ಕಾರ್ತಿಕ್ ಅವರು ಪ್ರತಿಯೊಬ್ಬರು ಈ ಥರ ಇಂಟೆಂಟ್ ಇರಬೇಕು. ಬೌಲಿಂಗಲ್ಲಿ ಹೊಡ್ಸ್ಕೊಂಡ್ರು ಬಂದು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅದಾದ್ಮೇಲಿಂದ ಯಾವ ಥರ ಇತ್ತು ಕಮ್ ಬ್ಯಾಕು, ಯಶ್ ದಯಾಳ್ ಇರ್ಬೋದು, ಸುಯಶ್ ಶರ್ಮಾ ಇರ್ಬೋದು,
ಪ್ರತಿಯೊಬ್ಬರೂ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ರಸಿಕ್ದಾರ್ ಸಲಾಂ ಪುಟ್ ಹುಡುಗ ಹೇಳಬೇಕು ಅಂತಂದ್ರೆ 2 ಓವರ್ಗೆ 25 ರನ್ ನೋಡ್ಸ್ಕೊಂಡಿರ್ತಾರೆ. ಅದಾದ್ಮೇಲಿಂದ 3ನೇ ಓವರ್ ಬಂದು ಎಂಥ ಒಂದು ವಿಕೆಟ್ ತೆಕ್ಕೊಡ್ತಾರೆ, ಎಂಥ ಒಂದು ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಸುನಿಲ್ ನಾರಾಯಣ್. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಅವ್ರದ್ದು ಡೌನ್ಫಾಲ್. KKRದು ಪೆವಿಲಿಯನ್ ಪರೇಡ್ 107ಕ್ಕೆ ಬಂದಿದ್ದವ್ರು 174ಕ್ಕೆ ಮುಗಿಸ್ಕೊಂಡ್ಬಿಡ್ತಾರೆ ಅವ್ರ ಕೋಟ್ನ 20 ಓವರಲ್ಲಿ. ಆ ಥರ ಕಂಟ್ರೋಲ್ ಆಗುತ್ತೆ. ಇದೇ ಥರ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರೆ ಇನ್ನೂ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಧನ್ಯವಾದಗಳು. ನಮಸ್ಕಾರ.